ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ಬಲ್ಲಿ ಜಗದೀಶ್. ಸ್ನೇಹಿತರೆ, ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ 17 ಮತ್ತು 18ನೇ ಕಂತಿನ ಹಣಕ್ಕಾಗಿ ನೀವೆಲ್ಲ ಕಾಯ್ತಾ ಇದ್ದೀರಾ. ನೋಡಿ ಸ್ನೇಹಿತರೆ, ಸರ್ಕಾರದಿಂದ 16ನೇ ಕಂತಿನ ಹಣ 95% ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಕೊಟ್ಟಿದ್ದಾರೆ ಸ್ನೇಹಿತರೆ. ಆದರೆ ಇನ್ನೂ ಸುಮಾರು ನಮಗೆ ಕಾಮೆಂಟ್ಸ್ ಬರೋದು ನೋಡಿದ್ರೆ ರಾಜ್ಯದಲ್ಲಿ ಇನ್ನೂ ಸುಮಾರು 10-15% ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಅಂದ್ಬಿಟ್ಟು ಮಾಹಿತಿ ಸಿಗ್ತಾ ಇದ್ದಾವೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ಸರ್ಕಾರದವರು ಒಂದು 80-85% ಫಲಾನುಭವಿ ಮಹಿಳೆಯರಿಗೆ ಹಣ ಬಿಡುಗಡೆ ಮಾಡಿ 16ನೇ ಕಂತು, ಇನ್ನು ಬಾಕಿ ಉಳಿದ ಒಂದು 15-20% ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಅಂದ್ಬಿಟ್ಟು ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ. ನೋಡಿ ಸ್ನೇಹಿತರೆ, ಮೈಸೂರು ಜಿಲ್ಲೆಯಿಂದ ತುಂಬ ಜನ ಕಾಮೆಂಟ್ ಮಾಡ್ತೀರಾ ನಮ್ಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಅಂದ್ಬಿಟ್ಟು. ನೋಡಿ, ನೀವು ಯಾರೆಲ್ಲ 14-15ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಇದ್ದೀರಾ, ಅವರು ನೀವು ದಯವಿಟ್ಟು ಹೋಗಿ ಒಂದು ಸರ್ತಿ ನಿಮ್ಮ ಬ್ಯಾಂಕ್ನಲ್ಲಿ KYC ಮತ್ತು ಆಧಾರ್ ಸೀಡಿಂಗು, ಆಧಾರ್ ಲಿಂಕು ಮತ್ತು NPCI ಲಿಂಕ್ ಆಗಿದೆಯಾ ಅಂತ ಅಂದ್ಬಿಟ್ಟು ಒಂದು ಸತಿ ಚೆಕ್ ಮಾಡಿಸ್ಕೊಳ್ಳಿ. ಅದೆಲ್ಲ ಕರೆಕ್ಟಾಗಿದ್ದರೆ ಮತ್ತೆ ನೀವು ಒಂದು ಸತಿ ನೀವು CSC ಸೆಂಟರ್ಗೆ ಹೋಗಿ ಒಂದು ಸತಿ ಕ್ಲೀನಾಗಿ ನಿಮ್ಮ ದಾಖಲಾತಿಗಳನ್ನು ಕೊಟ್ಟು ಚೆಕ್ ಮಾಡಿಸ್ಕೋಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ 17ನೇ ಕಂತಿನ ಹಣ ಬಿಡುಗಡೆ ಯಾವಾಗ ಆಗುತ್ತೆ, ಏನು ಪ್ರೊಸೆಸಿಂಗ್ ಇದೆ ಅಂತ ಅಂದ್ಬಿಟ್ಟು ಫುಲ್ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ನೋಡಿ 17 ಮತ್ತು 18ನೇ ಕಂತಿನ ಗೃಹಲಕ್ಷ್ಮಿಯ ಬಗ್ಗೆ ಒಂದು ಒಳ್ಳೆಯ ಅಪ್ಡೇಟ್ ಇದೆ, ಹೊಸ ಅಪ್ಡೇಟ್ ಒಂದು. ಈ ಅಪ್ಡೇಟು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಈಗ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಏನಕ್ಕೆ ಅಂದರೆ ನೋಡಿ, ಈಗ ಮಾರ್ಚ್ ತಿಂಗಳು ಇಯರ್ ಎಂಡು, ಆ ಕಾರಣದಿಂದ ಎಲ್ಲ ಅಕೌಂಟು ಕ್ಲೋಸ್ ಆಗಬೇಕು. ಆ ಕಾರಣದಿಂದ ಇನ್ನು ಬಾಕಿ ಇರುವ 2 ಕಂತಿನ ಹಣ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು, ಯಾವ ಡೇಟ್ಗೆ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಮೊನ್ನೆ ಬಜೆಟ್ ಕೂಡ ಮಂಡನೆ ಆಯಿತು 7ನೇ ತಾರೀಕು. ಬಜೆಟ್ನಲ್ಲೂ ಕೂಡ ಗೃಹಲಕ್ಷ್ಮಿಯರ ಬಗ್ಗೆ ಮತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ CM ಸಿದ್ದರಾಮಯ್ಯನವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ನಿಮಗೆ ಈಗ 17 ಮತ್ತು 18ನೇ ಕಂತಿನ 2 ಕಂತಿನ ಹಣ ಪೆಂಡಿಂಗ್ ಇದೆ. ಈ 2 ಕಂತಿನ ಹಣಕ್ಕಾಗಿ ನೀವು ಕಾಯ್ತಾ ಇದ್ದೀರಾ. ಸರ್ಕಾರದಿಂದ ಬಂದಿರೋ ಮಾಹಿತಿಗಳು ನೋಡೋದಾದರೆ, ಸರ್ಕಾರದವರು 17 ಮತ್ತು 18ನೇ ಕಂತಿನ ಹಣ ಬಿಲ್ಲಿಂಗ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಆಗಿದ್ದರೆ ನೀವು 16ನೇ ಕಂತಿನ ಹಣ ಬರದೇ ಇದ್ದವ್ರಿಗೆ ನಾನು ಹೇಳಿದ್ದೀನಿ, ಅದೇ ಥರ ನೀವು ಬ್ಯಾಂಕಲ್ಲಿ ಹೋಗಿ ಒಂದು ಸತಿ ನಿಮ್ಮ ಆಧಾರು ಮತ್ತು ಸೀಡಿಂಗು ಚೆಕ್ ಮಾಡಿಸ್ಕೊಳ್ಳಿ. ಮತ್ತು NPCI ಲಿಂಕು ಕಂಪಲ್ಸರಿ ಇರಬೇಕು ಸ್ನೇಹಿತರೆ, ಅದನ್ನು ಒಂದು ಸತಿ ಚೆಕ್ ಮಾಡಿಸ್ಕೊಳ್ಳಿ. ನೋಡಿ, ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಕೇಳಿದಾಗ ಅವ್ರು ಹೇಳಿದ್ದು, ಇಲ್ಲ ನೋಡಿ, ಈಗ ನಮಗೆ ಈ ಮಾರ್ಚ್ ತಿಂಗಳಲ್ಲಿ ಅಕೌಂಟು ಕಂಪ್ಲೀಟ್ ಮಾಡಬೇಕು, ಇಯರ್ ಎಂಡಿಂಗ್ ಇರೋದ್ರಿಂದ ಆ ಕಾರಣದಿಂದ ಬಾಕಿ ಇರುವ ಹಣವನ್ನು ನಾವು ಎಲ್ಲರ ಖಾತೆಗೆ ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನೀವು ಯಾವ ಡೇಟ್ಗೆ ಹಣ ಬಿಡುಗಡೆ ಮಾಡ್ತೀರಿ ಅಂತಂದ್ಬಿಟ್ಟು ನಾವು ಮಾಹಿತಿ ಕೇಳಿದಾಗ ಅವರು ಹೇಳಿದ್ದು, ನೋಡಿ, ಈಗ ಆರ್ಥಿಕ ಇಲಾಖೆಯಿಂದ, ಅಂದರೆ ಸರ್ಕಾರದ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಅಂತಂದರೆ ನಾವು ಇಲ್ಲಿ ಬಿಲ್ಲಿಂಗ್ ನಡೀತಾ ಇದೆ. ಎಲ್ಲ DC ಆಫೀಸ್ಗಳಿಗೆ, ಎಲ್ಲ ಡಿಸ್ಟಿಕ್ಗಳಿಗೂ ನಾವು ಹಣ ಟ್ರಾನ್ಸ್ಫರ್ ಮಾಡಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರ ಖಾತೆಗೆ ಹಣ ಜಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನೋಡಿ, ಇನ್ನು ಎಷ್ಟು ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರ್ಬೋದು ಅಂತ ನೋಡೋದಾದರೆ ನಾವು ಇನ್ನೇನು ಈಗ ಇವತ್ತು ಸೋಮವಾರ, ಇವತ್ತು ನಡೀತಾ ಇದೆ ಪ್ರೊಸೆಸಿಂಗ್. ಅಂದರೆ ಇನ್ನೊಂದು 2-3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನೋಡಿ ಸ್ನೇಹಿತರೆ, 17 ಮತ್ತು 18ನೇ ಕಂತಿನ ಹಣ ಇನ್ನು ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರ ಖಾತೆಗೆ 2-3 ದಿನದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸರ್ಕಾರಿ ಅಧಿಕಾರಿಗಳೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ಅನ್ಬೋದು, 16ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಎಷ್ಟು ದಿನ ಮಾಡಿದ್ರು, ಈಗ 2 ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂದರೆ ಈಗ ಸರ್ಕಾರದವ್ರಿಗೆ ಮೇಯ್ನ್ ಇರೋದು ಅಕೌಂಟ್ ಕ್ಲೋಸ್ ಮಾಡಬೇಕು, ಇಯರ್ ಎಂಡ್ ಇರೋ ಕಾರಣ, ಮಾರ್ಚಲ್ಲಿ ಅಕೌಂಟ್ ಕ್ಲೋಸ್ ಮಾಡೋ ಕಾರಣದಿಂದ ಈ ತಿಂಗಳಲ್ಲಿ ನಾವು ಹಣ ಎಲ್ಲ ಖಾತೆಗೂ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನು 2-3 ದಿನದಲ್ಲಿ ಆ ಬಿಲ್ಲಿಂಗ್ ಕಂಪ್ಲೀಟ್ ಆಗುತ್ತೆ ಮತ್ತು DBT ಮುಖಾಂತರ ಎಲ್ಲರ ಖಾತೆಗೆ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಈಗ ಗೃಹಲಕ್ಷ್ಮಿಯ ಬಗ್ಗೆ ಮಾಹಿತಿ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.